ಆ, ಸ್ವಾಮಿ ನಿಮ್ಮ ಹೆಸರೇನು? ಪರಮೇಶ್ವರಪ್ಪ. ಪರಮೇಶ್ವರಪ್ಪ. ನಿಮಗೆ ನಿಮ್ಮ ಮುಕುಂದರಜ್ಜ ಅವರು ಏನಾಗಬೇಕು? ನಮಗೆ ತಾತಾರವರು. ತಾತ ಅಂದ್ರೆ ಹೇಗೆ? ತಾತ ಅಂದ್ರೆ ಹೇಗೆ, ನಮ್ಮ ಅಜ್ಜಿ ಇದೆಯಲ್ಲ, ನಮ್ಮ ಅಜ್ಜಿ ಅವ್ರ ಮಗ. ನಿಮ್ಮ ಅಜ್ಜಿ ಅಂದ್ರೆ ಯಾವ ತಂದೆ ತಾಯಿನ? ತಾಯಿ ತಾಯಿ ಮುತ್ತಾತ. ಅಂದ್ರೆ ಅವ್ರಿಗೆ ಇದು ಮಗಳಿದ್ಲು. ಮಗಳು ಅಲ್ಲ ಅವ್ರಿಗೆ. ಇವಾಗ ನಾನು ಕೇಳಿದ ಪ್ರಕಾರ ಅವ್ರಿಗೆ ಅವ್ರು ಎಲ್ಲೂ ಅವರ ಸಂಸಾರದ ಬಗ್ಗೆ ಎಲ್ಲ ಹೆಚ್ಚಿಗೆ ಹೇಳಿಲ್ಲ. ಅವರು ಸಂಸಾರದ ಬಗ್ಗೆ ಹೇಳಿಲ್ಲ ಅಂದ್ರೆ ಅವ್ರು ಏನಾಯ್ತು ಅಂದ್ರೆ ಫಸ್ಟ್ ಹಿಂಗೆ ಇಲ್ಲಿ ಸಿಂಗನಹಳ್ಳಿ, ಅವರು ಸಿದ್ದರಾಮನಹಳ್ಳಿ ಅಂತ ಊರು. ಆ ಊರಿಂದ ಬಂದು ಸಿಂಗನಹಳ್ಳಿಲಿ ಹಿಂಗೆ ಮಠದ ಒಂದು ದೇವಸ್ಥಾನದಲ್ಲಿ ಇದ್ರು. ದೇವಸ್ಥಾನದಲ್ಲಿ ಇದ್ದು ಹಿಂದೆ ಏನ್ ಮಾಡಿದ್ರು, ಒಳ್ಳೆ ಹುಡುಗ ಚೆನ್ನಾಗಿದ್ದಾನೆ ಅಂತ ಹೇಳಿ ನಮ್ಮ ಮುತ್ತಾತ ಅವ್ರನ್ನ, ನಮ್ಮ ಅಜ್ಜಿ ಇತ್ತಲ್ಲ, ನಮ್ಮ ಅಜ್ಜಿಯ ತಾಯಿಯ ನಿಮ್ಮ ಅಜ್ಜಿ ತಾಯಿನ ಅವ್ರಿಗೆ ಕೊಟ್ರು. ಅವ್ರಿಗೆ ಕೊಟ್ರು. ನಮ್ಮ ಅಜ್ಜಿ ತಾಯಿ ಅವ್ರಿಗೆ ಕೊಟ್ಟಾಗ ನಮ್ಮ ಅಜ್ಜಿಯ ತಾಯಿ ಗೊತ್ತಿಲ್ಲ, ನಮ್ಮ ಅಜ್ಜಿ ಹೆಸರು ಗೊತ್ತು. ಅಂದ್ರೆ ನಿಮ್ಮ ಅಜ್ಜಿಯವ್ರ ತಾಯಿನ ಅವ್ರಿಗೆ ಕೊಟ್ಟಿದ್ದು. ನಿಮ್ಮ ಅಜ್ಜಿ ಹಾಗಾದ್ರೆ ಆ ತಾಯಿ ಮಗ. ಅವರು 2 ವರ್ಷ ಏನೋ ಇದ್ರಂತ ಅಷ್ಟೇ, 2 ವರ್ಷ 3 ವರ್ಷ ಇದ್ರಂತ ಅಲ್ಲಿ. ಯಾರು? ಸಂಸಾರದ ಜೊತೆ. ಇಲ್ಲಿ ನಿಮ್ಮ ಮುಕುಂದರಜ್ಜ ನಮ್ಮ ಅಜ್ಜಿ ಜೊತೆ ಅಜ್ಜಿ ಮನೆಯಲ್ಲಿ ಆಸ್ತಿ ಗಂಡ್ಮಕ್ಳು ಇರಲಿಲ್ಲ. ಎಲ್ಲಿ? ಸಿಂಗನಹಳ್ಳಿನಲ್ಲಿ ಗಂಡ್ಮಕ್ಳು ಇರಲಿಲ್ಲ. ಗಂಡ್ಮಕ್ಳು ಇಲ್ದಾಗ ಅವ್ರೇನ್ ಮಾಡಿದ್ರು, ಅಲ್ಲಿಗೆ ಮನವಾಳ ತನಕ ಅಂತ ಇಟ್ಕೊಂಡ್ರು. ಸಾಕು. ಅದು 1 ವರ್ಷ ಮದುವೆ ಆದ್ಮೇಲೆ 1 ವರ್ಷ 2 ವರ್ಷ ಇದ್ರು. ಚಿಕ್ಕ ಮಗಿನಾಗೆ ಬಿಟ್ಟು ಅಲ್ಲ, ಚಿಕ್ಕ ಮಗಿನಾಗೆ ಬಿಟ್ಟು ಆಗಿ ಆದ್ಮೇಲೆ ಇವರು ವೈರಾಗ್ಯ ಆಗಿ ಅಲ್ಲಿ ಒಂದು ದೇವಸ್ಥಾನ ಇದೆ ಇಲ್ಲಿ ಊರ ಹೊರಗಡೆ, ರಾಮಲಿಂಗೇಶ್ವರ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಅಷ್ಟು ದಿವಸ ಹಿಂಗೆ ಭಿಕ್ಷಾಟನೆ ಮಾಡ್ಕೊಂಡು ಮನೆಗೆ ಹೋಗೋರು ಬರೋರು, ಭಿಕ್ಷಾಟನೆ. ಇವ್ರು ಎಲ್ಲಿ ಬೇಕು ಒಂಥರ ಚಂಚಲ್ ಹೋಗ್ತಿರೋದೆ, ಹೋಗ್ಬಿಟ್ಟು ಅಲ್ಲಿ ಬಂದು ಸಾಯಂಕಾಲದಾಗ ಇರೋದಂತೆ, ಒಬ್ಬರೇ ಇರೋದು ಗುಡ್ಡದೊಳಗೆ. ಹಾಗಾದ್ರೆ ಇವ್ರನ್ನ ಮುಕುಂದೂರು ಸ್ವಾಮಿಗಳು ಅಂದ್ರೆ ಮುಕುಂದೂರು ಇರೋದು ಹೊಳೆಯರ್ಸ್ಬರ್ದ ಹತ್ರ. ಅದು ಹೇಳ್ತೀವಿ, ಹೇಳಿ. ಅದಾದ್ಮೇಲೆ ಕೊನೆಗೆ ಒಬ್ರು ನಂಜುಂಡ ಸ್ವಾಮಿಗಳು ಅಂತ ಆರ್ನಳ್ಳಿ ಸ್ವಾಮಿಗಳು, ಆ ಸ್ವಾಮಿಗಳ ಹತ್ರ ಒಂದು ದೀಕ್ಷೆ ತಗೊಳಕ್ ಸಲುವಾಗಿ ಅವ್ರ ಹಿಂದ್ಗಡೆ 1 ವರ್ಷಗಟ್ಲೆ ತಿರುಗಿದಂತೆ. ವರ್ಷಗಟ್ಲೆ ತಿರುಗಿ ಅವ್ರ ಹತ್ರ ಆಮೇಲೆ ಅವರು ಈ ಮಳೆ ಬೆಳೆ ಚಳಿ ಎಲ್ಲಿ ಅವರು ಒಂದ್ ದಿವಸ ಅವ್ರಿಗೆ ದೀಕ್ಷೆ ಕೊಡೋ ದಿವಸ ಮಳೆ ಒಳಗೆ ನಿಲ್ಸಿದ್ರಂತೆ. ಕಟ್ಟಿ ಬಂದು ಮಳೆ ಒಳಗೆ ನಿಂತ್ಕೊಂಡಿದ್ರಂತೆ. ಅಷ್ಟು ನಾನು ತಗೊಳ್ಳೇಬೇಕು ಹಠ ಮಾಡ್ಕೊಂಡು ದೀಕ್ಷೆ ತಗೋಬೇಕು ಅಂತ ಮಳೆ ಒಳಗೆ ಇದ್ಕೊಂಡು ಅಲ್ಲೇ ಇದ್ಕೊಂಡು, ಆವಾಗ ಅವರು ಲಿಂಗುನೊಳಗೆ ಕಾಣ್ತಂತೆ. ಇವರು ನನ್ನ ಶಿಷ್ಯ ಒಬ್ಬ ಕಾಯ್ತಾ ಇದ್ದಾನೆ, ಅವನಿಗೆ ಒಳಗೆ ಕರ್ಸ್ರಿ. ಅವಾಗ ಅಲ್ಲೇ ಬಟ್ಟೆ ಅಷ್ಟೇ ಹೇಳಿದ್ದ ಪ್ರೀ ಪ್ಲಾನ್ ಆಗ ಅವರು ನಂಜುಂಡ ಸ್ವಾಮಿ ಅವ್ರ ಮನೆಯಲ್ಲಿ ಯಾರೋ ಪೂಜೆ ಮಾಡಿಸ್ತಾ ಇದ್ರಲ್ಲ, ಅವರು ಒಂದು ಹೊಸ ಬಟ್ಟೆ ನಿಲ್ವಂಗಿ ತಂದು ಇಡಬೇಕು ನೀವು ಹೇಳಿದ್ರಂತೆ. ಅದರಂತೆ ತಂದಿದ್ರಂತೆ. ಆವಾಗ ಅವ್ರು ಬಂದ್ಕೂಳೆ ಒಳಗೆ ಕರೆಸಿ ಆವಾಗ ಮೈ ಸ್ನಾನ ಮಾಡಿಸಿ ಆವಾಗ ನಿಲ್ವಂಗಿ ತುಳಿಸಿ ಆವಾಗ ದೀಕ್ಷೆ ಕೊಟ್ಟರು. ದೀಕ್ಷೆ ಕೊಟ್ಟಾದ್ಮೇಲೆ ಮತ್ತೆ ಅದೇ ಕಣಿವೆ ದೇವಸ್ಥಾನಕ್ಕೆ ಬಂದ್ರಂತೆ. ಬಂದು ಒಂದೇ 1 ತಿಂಗಳಿದ್ದಂತೆ. ಆಮೇಲೆ ಹಿಂಗೆ ವೈರಾಗಿ ತಿರ್ಕೊಂಡು ಹೋಗಿ ಕೊನೆಗೆ ಮುಕುಂದೂರು ಬೆಟ್ಟಕ್ಕೆ ಹೋಗಿ ಅಲ್ಲಿ ಇದು ಮಾಡಿದಂತೆ. ಅಲ್ಲಿ ಸಖತ್ ಪವಾಡ ಮಾಡಿದ್ದಾರೆ. ಸಖತ್ ಪವಾಡ ಅಂದ್ರೆ ಹಾಗಾದ್ರೆ ಅವರು ಮುಕುಂದೂರ್ನವರಲ್ಲ, ಸ್ವಂತ ಊರು ಸಿದ್ದರಾಮನಹಳ್ಳಿ ಅಂತ. ಸಿದ್ದರಾಮನಹಳ್ಳಿ ತಿಪ್ಟೂರ್ ಹತ್ರ ಬರುತ್ತೆ. ತಿಪ್ಟೂರ್ ಹತ್ರ ಬರುತ್ತೆ. ಒಂದು ಇದು ಬುಕ್ಸೇ ಇದೆ ಮಠದಲ್ಲಿ. ಏನಂತ ಪುಸ್ತಕದ ಹೆಸರೇನು? ಇದು ಏಕ್ದಾಗೆಲ್ಲ ಐತೆ, ನನ್ನ ಹತ್ರ ಇದೆ ಅದು. ಆ ಪುಸ್ತಕದಲ್ಲಿ ಅವೆಲ್ಲ ಇಲ್ಲ. ಅವೆಲ್ಲ ಇಲ್ವಾ? ಪೂರ್ಣ ಹಿಸ್ಟ್ರಿ ಕೊಟ್ಟಲ್ಲ, ಸ್ವಲ್ಪ ಕೊಟ್ಟಿದ್ದಾರೆ ಅಷ್ಟೇ. ಆಮೇಲೆ ಅಲ್ಲಿಂದ ಮುಕುಂದೂರು ಬೆಟ್ಟದಲ್ಲಿ ಇದ್ರು. ಮುಕುಂದೂರು ಬೆಟ್ಟದಲ್ಲಿ ಸನ್ಯಾಸಿ ಆಗಿದ್ದಾಗ ಅಲ್ಲಿ ಕೋಡ್ಗಲ್ಲು ಒಂದು ಎಂಥದೋ ಕೂಗ್ನಮ್ಮ ಅಂತ ಏನೋ ಒಂದಿದೆ ಅಂತ. ನಾವು ಇನ್ನಾಗಿ ಹೋಗ್ತಾಯಿಲ್ಲ ನೋಡಿ, ಹೋಗೋಣ ಅದ ಅಲ್ಲಿ ಹೋಗಿ ಅಲ್ಲಿ ತಪಸ್ಸು ಮಾಡಿ ತಪಸ್ಶಕ್ತಿಲಿ ಸಿದ್ಧಿ ಪಡ್ಕೊಂಡು ಆದ್ಮೇಲೆ ಈ ಹುಲಿ ಬಂದ್ರೆ ಸಿದ್ಧ ಬಾರ ಅಂದ್ರೆ ಸಾಕಂತ 2 ಕಡೆ ಹುಲಿ ಬಂದು ಮೈ ಮೇಲೆಲ್ಲ ತಾಡ್ರ ಸರ್.